ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಮನೆದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದದಿಂದ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ನನಗೆ ಧಾರವಾಡದಿಂದ ಒಬ್ಬರು ಕ್ಲೈಂಟ್ ಕಾಲ್ ಮಾಡಿದ್ರು. ನಾವು ಎಲ್ಲವೂ ವಾಸ್ತು ಪ್ರಕಾರ ನೋಡ್ಬೇಕಾದ್ರೆ ನಾವು ಯಾವ ರೀತಿ ಅನುಸರಿಸಬೇಕು, ಏನೇನು ನೋಡಬೇಕು, ಯಾವ ರೀತಿ ಜಾಗವನ್ನ ನಾವು ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಹಂತ ಹಂತವಾಗಿ ಯಾವ ರೀತಿ ವಾಸ್ತುವನ್ನ ಫಾಲೋ ಮಾಡಬೇಕು, ನಾವು ವಾಸ್ತು ಪ್ರಕಾರ ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿಬಿಟ್ಟು ಜಾಗವನ್ನ ಖರೀದಿ ಮಾಡಬೇಕು ಅನ್ನೋದನ್ನ ನನಗೆ ಪ್ರಶ್ನೆ ಮಾಡಿದ್ರು. ಅದರ ವಿಚಾರ ಪ್ರಕಾರವಾಗಿ ಇವತ್ತು ನಾವು ಒಂದು ವಾಸ್ತು ಪ್ರಕಾರ ಮನೆ ರೆಡಿ ಆಗ್ಬೇಕಾದ್ರೆ ಏನೇನು ಅನುಸರಿಸಬೇಕು, ಯಾವ್ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಒಂದು ವಾಸ್ತು ಪ್ರಕಾರ ಮನೆ ಕಟ್ಟಬೇಕಾದ್ರೆ ಮೊದಲನೇದಾಗಿ ನಾವು ಆರಿಸುವಂತ ಅಥವಾ ಒಂದು ಸೈಟು ಅಥವಾ ಜಾಗವನ್ನ ಖರೀದಿ ಮಾಡಬೇಕಾದ್ರೆ ಆ ಸ್ಥಾನದಲ್ಲಿ ಹೋಗಿಬಿಟ್ಟು ಮೊದಲು ಏರಿಯಾ ವಾಸ್ತುವನ್ನ ಚೆಕ್ ಮಾಡಬೇಕು. ಏರಿಯಾ ವಾಸ್ತು ಅಂತಂದ್ರೆ ಆ ಜಾಗಕ್ಕೆ ಯಾವ ಕಡೆಗೆ ಹಳ್ಳ ಇದೆ, ಯಾವ ಕಡೆ ತೆಗ್ಗ ಇದೆ ಮತ್ತು ನೀರು ಯಾವ ಕಡೆ ಹರಿದು ಹೋಗುತ್ತೆ, ಆನಂತರ ಅದರಿಂದ ಯಾರಿಗೆ ಅನುಕೂಲತೆಗಳು ಆಗ್ತವೆ, ಅದು ಯಾರ ಹೆಸರಕ್ಕೆ ತಗೊಂಡ್ರೆ ಒಳ್ಳೆಯದು, ಅಥವಾ ಹೆಣ್ಣು ಮಕ್ಕಳಿಗೆ ಅನುಕೂಲತೆ ಆಗತ್ತಾ, ಅವರಿಂದ ಏಳಿಗೆ ಆಗತ್ತಾ, ಅಥವಾ ಗಂಡು ಮಕ್ಕಳಿಂದ ಏಳಿಗೆ ಆಗತ್ತಾ, ಮತ್ತು ಆ ಜಾಗ ನಾವು ನೋಡ್ಲಿಕ್ಕೆ ಹೋದಾಗ ಏರಿಯಾ ವಾಸ್ತುವನ್ನು ಸರಿಯಾಗಿ ಚೆಕ್ ಮಾಡಿಬಿಟ್ಟು ನಂತರ ಅದಕ್ಕೆ ಯಾವ ಕಡೆ ರೋಡ್ ಇದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕು. ಫಸ್ಟು ಆ ಏರಿಯಾ ವಾಸ್ತು ಚೆಕ್ ಮಾಡ್ಕೊಂಡಾಗ ರೋಡ್ ಯಾವ ಕಡೆಗಿದೆ, ಅಥವಾ ಆ ಲೇಔಟಿಗೆ ಆಯ್ತು ಅಥವಾ ಆ ಜಾಗಕ್ಕೆ ಆಯ್ತು, ಯಾವ ಕಡೆಯಿಂದ ನಾವು ಎಂಟ್ರಿ ಕೊಡಬೇಕು. ಲೇಔಟ್ ಏನಾದ್ರೂ ಮಾಡಿದ್ರೆ ಟೋಟಲ್ ಆ ಲೇಔಟಿಗೆ ಮೇನ್ ಗೇಟ್ ಅಂದ್ರೆ ಮುಖ್ಯ ದ್ವಾರ ಅನ್ನೋದು ಏನಿದೆಯಲ್ಲ, ಆ ಏರಿಯಾಕ್ಕೆ ಮೇನ್ ದೊಡ್ಡದಾಗಿ ಗೇಟ್ ಏನ್ ಕಟ್ಟಿರ್ತಾರಲ್ಲ ಅದು ಯಾವ ದಿಕ್ಕಿನಿಂದ ಆರಂಭವಾಗತ್ತೆ, ಅಥವಾ ಆ ಲೇಔಟಿಗೆ ನಾವು ಬರ್ಬೇಕಾದ್ರೆ ಯಾವ ದಿಕ್ಕಿನಿಂದ ಒಳಗಡೆಗೆ ಹೋಗ್ತೀವಿ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಮತ್ತು ಎರಡನೇದಾಗಿ ನಾವು ಆ ಏರಿಯಾವನ್ನು ನೋಡ್ಲಿಕ್ಕೆ ಹೋದಾಗ ಕಂಪಾಸ ಮುಖಾಂತರ ಅದು ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಬೇಕು. ನಮ್ಮ ವಾಸ್ತು ಪ್ರಕಾರ ಉತ್ತರ ದಿಕ್ಕಿಗೆ ಕಡೆಗೆ ನಾವು ನೋಡ್ತಿರ್ಬೇಕಾದ್ರೆ 0 ಡಿಗ್ರಿ ಇರಬೇಕು. ಪೂರ್ವದ ಕಡೆಗೆ ನೋಡ್ತಾ ಇದ್ವಿ ಅಂತಂದ್ರೆ 90 ಡಿಗ್ರಿ ಇರಬೇಕು. ಅದೇ ದಕ್ಷಿಣ ದಿಕ್ಕಿಗೆ ನೋಡ್ತಾ ಇದ್ವಿ ಅಂತಂದ್ರೆ 180 ಡಿಗ್ರಿ ಇರಬೇಕು. ಪಶ್ಚಿಮ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದೀವಿ ಅಂತಂದ್ರೆ 270 ಡಿಗ್ರಿ ಇರಬೇಕು. ಪ್ಲಸ್ ಆರ್ ಮೈನಸ್ 8 ಡಿಗ್ರಿ ಅದು ಒಳ್ಳೆ ಸೈಟ್ ಅಂತ ನಾವು ಹೇಳ್ಬೋದು. ನಂತರ ಆ ಸೈಟ್ ಅನ್ನ ಖರೀದಿ ಮಾಡುವಾಗ ನಾವು ಯಾರ ಹೆಸರಿಗೆ ಇತ್ತಂದ್ರೆ ಅನುಕೂಲತೆ ಆಗತ್ತೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳ್ಳಬೇಕು. ಮೇನ್ ನಾವು ಮನೆ ಕಟ್ಟಬೇಕಾದ್ರೆ ಆ ಮನೆ ಭವಿಷ್ಯ ಅಥವಾ ಆ ಮನೆಯಲ್ಲಿ ಯಾವ ರೀತಿ ನಮ್ಮ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡ್ತಾವ ಅನ್ನೋದಕ್ಕೆ ನಾವು ಫಸ್ಟ್ ತಿಳಿದುಕೊಳ್ಬೇಕಾದದ್ದೇ ಡಿಗ್ರಿ ಬಹಳ ಮುಖ್ಯವಾದದ್ದು. ನಂತರ ನಾವು ಸೈಟ್ ತೆಗೆದುಕೊಂಡು ಆದ ನಂತರ ಮೊದಲನೇದಾಗಿ ನಾವು ಫಾಲೋ ಮಾಡಬೇಕಾದದ್ದು ಏನಂತಂದ್ರೆ ಯಾವ ಕಡೆಗೆ ಸೈಟ್ ಬೆಳೆದಿದೆ, ಯಾವ ದಿಕ್ಕು ಬೆಳೆದಿದೆ, ಅಥವಾ ಸ್ಕ್ವೇರ್ ಆಗಿದೆಯಾ, ರೆಕ್ಟ್ಯಾಂಗ್ಯುಲರ್ ಆಗಿದೆಯಾ, ಅಥವಾ ಯಾವ ಮೂಲೆ ಬೆಳೆದಿದೆ ಅದನ್ನ ಪರಿಶೀಲನೆ ಮಾಡ್ಕೋಬೇಕು. ಒಂದು ವೇಳೆ ಯಾವ್ದಾದ್ರೂ ಮೂಲೆಗಳು ಹೆಚ್ಚಿಗೆ ಬೆಳೆದಾಗ ಅದನ್ನ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನಾವು ಒಂದು ಯಾವುದೇ ಭಾಗಗಳು ಬೆಳೆಯದ ಹಾಗೆ ಕಟ್ಟ ಆಗದ ಹಾಗೆ ಅದನ್ನ ಸರಿ ಮಾಡಿಕೊಂಡು ನಂತರ ಆ ಸ್ಥಾನದಲ್ಲಿ ನಾವು ಒಂದು ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ಅದನ್ನ ಏರಿಯಾ ಶುದ್ಧೀಕರಣವನ್ನ ಮಾಡಬೇಕಾಗತ್ತೆ. ಏರಿಯಾ ಶುದ್ಧೀಕರಣ ಅಂತಂದ್ರೆ ನಾವು ಬೇರೆ ಎಪಿಸೋಡ್ಗಳಿಗೆ ಆ ಏರಿಯಾ ಶುದ್ಧಿ ಕಾರ್ಯವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ವಿವರವಾಗಿ ಕೊಟ್ಟಿದ್ದೇವೆ. ಅದನ್ನ ನೀವು ಫಾಲೋ ಮಾಡಿದ್ರೆ ನೋಡಿಕೊಂಡು ಅದನ್ನ ಆ ರೀತಿ ಮಾಡಿಕೊಳ್ಬಹುದು. ಮೊಟ್ಟ ಮೊದಲನೇದಾಗಿ ಆ ಜಾಗವನ್ನ ಯಾವ ಜಾಗವನ್ನ ನೀವು ಖರೀದಿ ಮಾಡಿರ್ತೀರಲ್ಲ ಆ ಜಾಗದಲ್ಲಿ
1.5-2 ಅಡಿಯಷ್ಟು ಆ ಜಾಗದಲ್ಲಿ ಇರುವಂತ ಮಣ್ಣವನ್ನ ನೀವು ಯಾವುದೇ ರೀತಿ ಉಪಯೋಗ ಮಾಡಲಾರದೆ ತೆಗೆದುಬಿಟ್ಟು ಅಲ್ಲಿಂದ ದೂರವಾಗಿ ಹಾಕಬೇಕು. ನಂತರ ಅದನ್ನ ಏರಿಯಾ ಶುದ್ಧಿ ಕಾರ್ಯ ಮಾಡಿಕೊಂಡಾದ ನಂತರ 1 ವಾರ ಬಿಟ್ಟು ಆದಮೇಲೆ ನಿಮ್ಮಲ್ಲಿ ಅಲ್ಲಿ ಏನಾದರೂ ಋಣಾತ್ಮಕ ಶಕ್ತಿಗಳು ಏನಾದರೂ ಇದ್ದಿದ್ದರೆ ಅಲ್ಲಿ ನೀವು ವಾಸ್ತು ಪ್ರಕಾರ ಶುದ್ಧಿ ಕಾರ್ಯ ಮಾಡುವಾಗ ಅಲ್ಲಿ ಹರಡಿರುವಂತ ಬಿಳಿ ಸಾಸಿವೆಯು ಅಲ್ಲಿ ಚೆನ್ನಾಗಿ ಬೆಳೆದಿರತ್ತೆ. ಒಂದು ವೇಳೆ ನೀವು ಹರಡಿರುವಂತ ಜಾಗದಲ್ಲಿ ಏನಾದರೂ ಬಿಳಿ ಸಾಸಿವೆ ಬೆಳೆದಿರಲಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಋಣಾತ್ಮಕ ಶಕ್ತಿಗಳು ಇರುತ್ತವೆ. ನಂತರ ಅದಕ್ಕಿಂತ ಮುಂಚಿತವಾಗಿ ನಾವು ಯಾವುದಾದರೂ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಮುತ್ತಜ್ಜ ಇರುವಂತ ಹಳೆ ಮನೆ ಏನಾದರೂ ನಮ್ಮಲ್ಲಿ ಇದ್ದಿತ್ತಂದ್ರೆ ಆ ಹಳೆ ಮನೆ ಋಣವನ್ನ ತೀರಿಸಲದೆ ಅಥವಾ ಅಲ್ಲಿ ಏನಾದರೂ ವಾಸ್ತು ದೋಷಗಳು ಏನಾದರೂ ಇದ್ದಿದ್ದರೆ ಆ ವಾಸ್ತು ದೋಷಗಳನ್ನು ಮೊದಲು ಸರಿಪಡಿಸಿಕೊಂಡು ಆನಂತರ ಅಲ್ಲಿ ನಾವು ಋಣಭಾರವನ್ನು ತೀರಿಸಿಕೊಂಡು ಆದ ನಂತರ ಯಾವುದೇ ಒಂದು ಹೊಸ ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸಬೇಕು. ಒಂದು ವೇಳೆ ನಾವು ಅದಕ್ಕೆ ಅಲಕ್ಷ್ಯ ಮಾಡಿದಾಗ ಅಥವಾ ಆ ಹಳೆ ಮನೆಯನ್ನ ನಾವು ಯಾವುದೇ ರೀತಿ ಗಣನೆಗೆ ತಗೊಳ್ಳದೆ ಹೊಸ ಮನೆಯನ್ನು ಕಟ್ಟುತ್ತಿರಬೇಕಾದರೆ ಮನೆಯ ಬೇಗ ಸಂಪೂರ್ಣವಾಗಲ್ಲ, ಅರ್ಧಕ್ಕೆ ನಿಲ್ಲುವಂತ ಇದಿರತ್ತೆ. ತುಂಬಾ ತೊಂದರೆಗಳು ಉಂಟಾಗುವಂತ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಈ ರೀತಿ ಅಲ್ಲಿ ಪ್ರಾರಂಭ ಆಗುತ್ತೆ. ಆದ್ದರಿಂದ ಯಾವುದೇ ಒಂದು ಹಳೆ ಮನೆ ಇದ್ರೂ ಕೂಡ ಅದರ ಋಣಭಾರ ತೀರಿಸಿಕೊಂಡು ಇಲ್ಲಿ ಪ್ರಾರಂಭಿಸಬೇಕು. ನೀವು ಏರಿಯಾ ಶುದ್ಧೀಕರಣ ಮಾಡಿ ಆದ ನಂತರ ಮೊದಲು ಆ ಜಾಗದ ಒಂದು ನಕ್ಷೆಯನ್ನ ನೀವು ತೆಗೆಸಬೇಕು. ಆ ನಕ್ಷೆಯು ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಅನ್ನುವುದನ್ನು ನಿಮಗೆ ಯಾರಾದರೂ ವಾಸ್ತು ತಜ್ಞರು ಹತ್ತಿರದಲ್ಲಿದ್ದರೆ ಅವ್ರನ್ನ ಕರೆಸಿ ಪರಿಶೀಲನೆ ಮಾಡಿಬಿಟ್ಟು ನಂತರ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ನೀವು ಈಶಾನ್ಯ ದೇವ ಮೂಲೆಯಲ್ಲಿ ಕೆಲಸವನ್ನ ಪೂಜೆವನ್ನ ಸ್ಟಾರ್ಟ್ ಮಾಡಿಬಿಟ್ಟು ಕಟ್ಟಡ ಕಟ್ಟುವಾಗ ನೈಋತ್ಯ ಮೂಲೆಯಿಂದ ಪ್ರಾರಂಭ ಮಾಡಿ ಕ್ಲಾಕ್ ವೈಸ್ ಆಗಿ ನೈಋತ್ಯದಿಂದ ಕ್ಲಾಕ್ ವೈಸ್ ವಾಯುವ್ಯದಿಂದ ಈಶಾನ್ಯದಿಂದ ಆಗ್ನೇಯದಿಂದ ತಿರ್ಗಾ ನೈಋತ್ಯ ದಿಕ್ಕಿಗೆ ಈ ರೀತಿ ನೀವು ಕಟ್ಟುತ್ತಾ ಬಂದಾಗ ಅಲ್ಲಿ ನಿಮಗೆ ಅನುಕೂಲತೆಗಳು ತುಂಬಾ ಹೆಚ್ಚಿಗೆ ಇರುತ್ತೆ. ನೀವು ಮನೆ ಪ್ರಾರಂಭ ಮಾಡಿದ ನಂತರ ಮೊದಲು ನಿಮ್ಮ ಮನೆಯ ಡಿಗ್ರಿಯನ್ನು ಚೆಕ್ ಮಾಡಿಕೊಂಡು ಆ ಡಿಗ್ರಿ ಪರಿಶೀಲನೆ ಮಾಡಿ ನಂತರ ಕರ್ಣರೇಖೆಗೆ ಟಚ್ ಆಗುವಂತೆ, ಕರ್ಣರೇಖೆ ಅಂತಂದ್ರೆ ನೈಋತ್ಯದಿಂದ ನಾವು ಈಶಾನ್ಯ ದಿಕ್ಕಿಗೆ ಒಂದು ದಾರವನ್ನು ಕಟ್ಟಿ ಆ ದಾರಕ್ಕೆ ಟಚ್ ಆಗುವ ಹಾಗೆ ಒಂದು ಕರ್ಣರೇಖೆ ಅಂತ ಹೇಳ್ತೀವಿ. ಆ ಕರ್ಣರೇಖೆಗೆ ಟಚ್ ಆಗುವಂತೆ ಮೊದಲು ಒಂದು ಸಂಪವನ್ನ ಮಾಡಬೇಕು. ಆ ಸಂಪವನ್ನ ಮಾಡಿ ನೀವು ಮನೆಯನ್ನು ಪ್ರಾರಂಭಿಸಿದಾಗ ಅಲ್ಲಿ ನಿಮಗೆ ಏನಾದರೂ ಅಂದ್ರೆ ನಿಮ್ಮ ವಂಶ ಪರಂಪರೆಯಾಗಿ ಉಪಯೋಗ ಆಗುವ ಹಾಗೆ ಅಥವಾ ನೀವು ದುಡಿದಿರುವಂತ ಆಸ್ತಿ ಪಾಸ್ತಿ ಆಯಿತು ಅಥವಾ ಆ ಮನೆ ಋಣವನ್ನ ನೀವು ವಂಶ ಪರಂಪರೆಯಾಗಿ ಅನುಭವಿಸುವಂತ ಅನುಕೂಲತೆಗಳು ನಿಮ್ಮಲ್ಲಿ ಆಗುತ್ತವೆ. ಈ ರೀತಿಯಾಗಿ ನೀವು ಮನೆಯನ್ನ ಪ್ರಾರಂಭಿಸಬೇಕಾದರೆ ಕೆಲವು ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನಗಳು ಇರುತ್ತವೆ. ಯಾವುದೇ ಆಗಲಿ ನೀಚ ಸ್ಥಾನದಲ್ಲಿ ನೀವು ಮನೆಗೆ ಎಂಟ್ರಿ ಕೊಡದೆ ಇದ್ದು ನಿಮ್ಮ ಹೆಸರಿಗೆ ಬರತಕ್ಕಂಥ ಡೋರವನ್ನು ಇಟ್ಟುಕೊಂಡು ಉಚ್ಚ ಸ್ಥಾನದಲ್ಲಿ ಬಾಗಿಲುವನ್ನು ಇಟ್ಟುಕೊಂಡು ನೀವು ಪಂಚಭೂತಗಳ ಪ್ರಕಾರ ಯಾವ ಸ್ಥಾನದಲ್ಲಿ ಏನೇನು ಇಡಬೇಕು, ಹೇಗೆ ಬರಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಪಂಚಭೂತಗಳಿಗೆ ಸರಿಯಾದ ಸ್ಥಾನವನ್ನು ನೀವು ಮನೆಯಲ್ಲಿ ಕೊಟ್ಟು ಮನೆ ಕಟ್ಟಿದಾಗ ಅಲ್ಲಿ ಪಂಚಭೂತಗಳಿಂದ ನಮಗೆ ಅನುಕೂಲತೆಗಳು ಆಗುವಂಥದ್ದು. ವಾಸ್ತುವಿನ ಪ್ರಕಾರ ಜಾಗವನ್ನ ಖರೀದಿ ಮಾಡಬೇಕಾದರೆ ಅಥವಾ ಏರಿಯಾ ವಾಸ್ತುವನ್ನು ನೋಡುವುದು ಇವೆಲ್ಲಾನು ನೀವು ಸೆಲೆಕ್ಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಕೆಲವು ಅಂಶಗಳನ್ನ ನೀವು ಸರಿಯಾಗಿ ನಿಭಾಯಿಸಿದಾಗ ಅಥವಾ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ನೀವು ಮನೆ ಕಟ್ಟಿಬಿಟ್ಟು ನೆಮ್ಮದಿಯಾಗಿ ಇರಬಹುದು. ವಾಸ್ತುವಿನ ಪ್ರಕಾರ ನಾವು ಯಾವ ವಿಚಾರಗಳನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಳ್ಳಬೇಕು, ಯಾವನ್ನ ಸರಿಯಾಗಿ ನೋಡಿಕೊಳ್ಳಬೇಕು ಮತ್ತೆ ಹೇಗೆ ವಾಸ್ತು ವಿಚಾರಗಳನ್ನ ಫಾಲೋ ಮಾಡಬೇಕು ಅನ್ನುವುದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೇನೆ.
ಈ ವಿಚಾರಗಳು ನಿಮಗೆ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಈ ವಿಚಾರಗಳನ್ನು ಬೇರೆಯವರಿಗೂ ಹಂಚಿಕೊಳ್ಳಿ. ಅವರಲ್ಲಿರೋ ಸಮಸ್ಯೆಗಳು ಅಥವಾ ಅವರಿಗೆ ಗೊತ್ತಿಲ್ಲದೆ ವಿಚಾರಗಳನ್ನು ತಿಳಿದುಕೊಂಡು ತಪ್ಪು ಮಾಡದೇ ಇರುವ ಹಾಗೆ ಮನೆ ಕಟ್ಟೋಕ್ಕಿಂತ ಮುಂಚಿತವಾಗಿ ಈ ವಿಚಾರಗಳನ್ನು ಅನುಸರಿಸಿ ಒಳ್ಳೆಯ ಮನೆಗಳನ್ನು ಕಟ್ಟಿಬಿಟ್ಟು ಒಳ್ಳೆಯ ಸೈಟವನ್ನು ಅಥವಾ ಜಾಗವನ್ನು ಖರೀದಿಸಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸಲಿ ಅಂತ ಹೇಳಿಬಿಟ್ಟು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದಗಡೆಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.